ಸ್ನೇಹಿತರೆ, ಕೆಲವು ಪ್ರಕರಣಗಳು ಎಲ್ಲರ ಗಮನವನ್ನ ಸೆಳೆದು ಎಲ್ಲರಲ್ಲೂ ಕುತೂಹಲದ ಜೊತೆಗೆ ಆತಂಕವನ್ನ ಮೂಡಿಸಿ ಒಂದು ಕ್ಷಣ ಉಬ್ಬೇರಿಸುವಂತೆ ಮಾಡುತ್ತವೆ. ಅಂತಹದ್ದೇ ಪ್ರಕರಣ ಈಗ ರಾಜ್ಯದಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ತಾಲೂಕಿನ ಮಾಣಿಕ್ಯನಹಳ್ಳಿಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದ ದೀಪಿಕಾ ಅವರ ಕೊಲೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ವಿಡಿಯೋ ಒಂದು ಪತ್ತೆಯಾಗಿದ್ದು, ಅದು ಕೊನೆಯ ಕ್ಷಣದ ವಿಡಿಯೋ ಎನ್ನಲಾಗುತ್ತಿದೆ. ಯೋಗ ನರಸಿಂಹ ದೇವಾಲಯಕ್ಕೆ ಬಂದಿದ್ದ ಪ್ರವಾಸಿಗರು ಈ ವಿಡಿಯೋವನ್ನ ಮಾಡಿದ್ದು, ಬೆಟ್ಟದ ತಪ್ಪಲಿನ ಪ್ರದೇಶದಲ್ಲಿ ಯುವಕನೊಬ್ಬ ಯುವತಿಯ ಮೇಲೆ ಹಲ್ಲೆ ಮಾಡುತ್ತಿದ್ದ ದೃಶ್ಯವನ್ನ ಕಂಡ ಪ್ರವಾಸಿಗರು ಆ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಆ ವಿಡಿಯೋದಲ್ಲಿ ಇರುವವರು ಕೊಲೆಗೆ ಒಳಗಾದ ದೀಪಿಕಾ ಹಾಗೂ ಕೊಲೆ ಮಾಡಿದ್ದಾನೆ ಎನ್ನಲಾಗುತ್ತಿರುವ ನಿತೀಶ್. ಈ ಪ್ರಕರಣವನ್ನ ತಿಳಿಯುವುದಕ್ಕೂ ಮೊದಲು ಕೊಲೆಗೆ ಒಳಗಾದ ಯುವತಿಯ ಬಗ್ಗೆ ನೋಡುವುದಾದರೆ, ದೀಪಿಕಾ ಎನ್ನುವ ಯುವತಿಯು ಮಂಡ್ಯದ ಮೇಲುಕೋಟೆ ತಾಲೂಕಿನ ಮಾಣಿಕ್ಯನಹಳ್ಳಿಯವರು. ಇವರಿಗೆ 28 ರಿಂದ 29 ವರ್ಷ. ಇವರು ಅದೇ ಊರಿನ ಲೋಕೇಶ್ ಎಂಬುವವರೊಂದಿಗೆ ವಿವಾಹ ಮಾಡಿಕೊಂಡಿದ್ದರು. ಈ ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಇವರು ಮೇಲುಕೋಟೆಯ SCT ಪಬ್ಲಿಕ್ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯ ಮಾಡುತ್ತಿದ್ದರು. ಎಂದಿನಂತೆ ಶನಿವಾರ ಶಾಲೆಗೆ ತೆರಳಿದ್ದ ದೀಪಿಕಾ ಸಂಜೆಯಾದ್ರೂ ಮನೆಗೆ ಬಾರದಿರುವುದನ್ನ ಗಮನಿಸಿದ ಆಕೆಯ ಮನೆಯವರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದರು. ತದನಂತರ ದೀಪಿಕಾಳನ್ನ ಹುಡುಕುವ ಕಾರ್ಯವನ್ನ ಆರಂಭಿಸಿದ್ದರು. ಭಾನುವಾರ ಮುಂಜಾನೆ ಹೊತ್ತಿಗೆ ಆಕೆಯ ಸ್ಕೂಟಿ ತಪ್ಪಲಿನಲ್ಲಿ ಪತ್ತೆಯಾಗುತ್ತೆ. ಆ ಸ್ಕೂಟಿ ನಂಬರ್ ಪ್ಲೇಟ್ ಅನ್ನ ನೋಡಿದ ನಂತರ ಅದು ದೀಪಿಕಾಳ ಸ್ಕೂಟಿ ಎಂಬುದು ಸ್ಪಷ್ಟವಾಗುತ್ತೆ. ಅಲ್ಲಿರುವ ಎಲ್ಲ ಜಾಗವನ್ನ ಹುಡುಕಿದ ನಂತರ ಒಂದು ಸ್ಥಳದಲ್ಲಿ ಯಾವುದೋ ಶವವನ್ನ ಮುಚ್ಚಿರುವ ಗುರುತುಗಳು ದೊರೆಯುತ್ತವೆ. ಅಲ್ಲಿ ಶೋಧ ನಡೆಸಿದ ನಂತರ ಶವ ಪತ್ತೆಯಾಗುತ್ತೆ. ಆಕೆಯ ಮುಖವನ್ನ ಕಲ್ಲಿನಿಂದ ಜಜ್ಜಿ ತುಂಬಾ ಕ್ರೂರವಾಗಿ ಕೊಲೆ ಮಾಡಲಾಗಿರುತ್ತೆ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡುವುದಾದ್ರೆ, ದೀಪಿಕಾಳನ್ನು ಅಲ್ಲಿಗೆ ಕರೆಸಿಕೊಂಡಿದ್ದು ನಿತೀಶ್ ಅದೇ ಊರಿನ ಯುವಕ. ದೀಪಿಕಾಳನ್ನು ಅಕ್ಕ ಎಂದು, ಆಕೆಯ ಪತಿಯನ್ನ ಅಣ್ಣ ಎಂದು ಈತ ಕರೆಯುತ್ತಿದ್ದ. ಯಾವ್ದು ಇಲ್ಲ ಸರ್, ಎಲ್ಲಾರನು ಅಕ್ಕ ಅಮ್ಮ ಅತ್ತೆ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದೆ. ಈ ತರ ಮಾಡ್ತಾನೆ ಅಂತ ಯಾರೋ ಗೊತ್ತು ಇಲ್ಲ. ನಮ್ಮನೇಲಿ ಏನು ಹೇಳ್ಕೊಂಡಿಲ್ಲ. ಆತರ ಏನು ಕಾಣಿಸ್ತಾನೆ ಇರ್ಲಿವಲ್ಲ. ನಾವು ಲವ್ ಅಂಡ್ ಅರೇಂಜ್ ಮ್ಯಾರೇಜ್. ಆದ್ರೆ ಇವರಿಬ್ಬರ ನಡುವಿನ ಅಸಲಿ ವಿಷಯ ಇದುವರೆಗೆ ತಿಳಿದಿಲ್ಲ. ಆಕೆಯ ಶವ ಪತ್ತೆಯಾಗುತ್ತಿದ್ದಂತೆಯೇ ಈ ನಿತೀಶ್ ನಾಪತ್ತೆಯಾಗಿದ್ದಾನೆ. ಹಾಗೆ ದೀಪಿಕಾಗೆ ಕೊನೆಯ ಬಾರಿ ಕರೆ ಮಾಡಿದ್ದು ಕೂಡ ಈತನೇ. ಹಾಗಾಗಿ ಎಲ್ಲರ ಅನುಮಾನ ಇರುವುದು ನಿತೀಶ್ ಮೇಲೆ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.